ಬಂದೇ ಬಿಟ್ವಿ ಗೈಸ್ ಫ್ಲೈಟ್ ಹತ್ರ. ನೋಡಿ ಹೆಂಗಿದೆ ಫ್ಲೈಟು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಕ್ರೇಜಿ 5 months ಆದಮೇಲೆ ಇವಾಗ ಇಂಡಿಯಾಕ್ಕೆ ವಾಪಸ್ ಹೊರಟಿದ್ದೀನಿ. ಅಲ್ಲೊಂದು ಫ್ಲೈಟ್ ಹೋಗ್ತಿದೆ ನೋಡಿ ಫ್ಲೈಟಲ್ಲಿ ವಾಶ್ರೂಮ್ಸ್ ಹೆಂಗಿದಾವೆ. ಚಿಕ್ಕ ಡೋರು, ಇದು ಹ್ಯಾಂಡ್ ವಾಶು. ಹಬ್ಬ ಸೆಕೆಂಡ್ ಟೈಮ್ ಫ್ಲೈಟ್ ಇದು, ಇಂಟರ್ನ್ಯಾಷನಲ್ ಫ್ಲೈಟು. ಸಖತ್ ಎಕ್ಸೈಟ್ಮೆಂಟ್ ಐತೆ. ಫ್ರೀಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ಅದೇನು ಅಂತ ತೋರಿಸಲ್ಲ. ಜೊತೆಗೆ ತಿಂಡಿ ಕೂಡ ಮಾಡಿಲ್ಲ, ಓಟ್ಸ್ ತಿನ್ಕೊಂಬಂದಿದ್ದೀನಿ. ಫ್ಲೈಟಲ್ಲೇ ಊಟ ಕೊಡ್ತಾರೆ ಅಂತೇಳಿ ಹಂಗೆ ಬಂದ್ಬಿಟ್ಟಿದ್ದೀನಿ. ಇವತ್ತಿಂದ ಔಟ್ಫಿಟ್ ನೋಡಿ, ಕ್ರಾಕ್ಸ್ ತೊಗೊಂಡಿದ್ದೆ ಹೊಸದು. ಗೈಸ್ ಬೋರ್ಡಿಂಗ್ ಪಾಸ್ ಇಸ್ಕೊಳ್ಳೋದು ಎಷ್ಟು ಈಸಿ ನೋಡಿ. ಮಿಷನಲ್ಲಿ ನಮ್ಮ ಪಾಸ್ಪೋರ್ಟು ಮತ್ತು ನಮ್ಮದು ರೆಫರೆನ್ಸ್ ಐ ಡಿ ಹಾಕಿದರೆ ಕಾಣಿಸ್ತಿದೆ ನೋಡಿ. ಲಗೇಜ್ ಹಾಕಿದರೆ ಇಲ್ಲಿ ಬೆಲ್ಟಲ್ಲಿ ಡೈರೆಕ್ಟಾಗಿ ಹೋಗಿ ನಮ್ದು ಯಾವ ಏರ್ಲೈನ್ಸ್ ಇರುತ್ತೋ, ಯಾವ ಏರ್ಲೈನ್ಸ್ ಬುಕ್ ಮಾಡಿರ್ತೀವೋ ಆ ಏರ್ಲೈನ್ಸಿಗೆ ಹೋಗಿ ಅಂದರೆ ಆ ಏರ್ಲೈನ್ಸಲ್ಲಿ ತೊಗೊಂಡೋಗ್ತಾರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಲಂಡನ್ ಹೀತ್ರೋ ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಸಡನ್ನಾಗಿ ಏರ್ಪೋರ್ಟಿಗೆ ಬಂದು ಕೂತಿದ್ದಾನಲ್ಲ ಅಂದ್ಕೊಳ್ತೀರಾ. 5 months ಆದಮೇಲೆ ಇವಾಗ ಇಂಡಿಯಾಕ್ಕೆ ವಾಪಸ್ ಹೊರಟಿದ್ದೀನಿ. ಏನಕ್ಕೆ ಸಡನ್ನಾಗಿ ವಾಪಸ್ ಹೊರಟಿದ್ದೀನಿ ಅಂತಂದರೆ ಏನು ರೀಸನ್ ಏನಿಲ್ಲ. ಜಸ್ಟ್ ಒಂದು 3 days ಬ್ಯಾಕ್ ನನಗೆ ತುಂಬ ಬೇಜಾರಾಗಿತ್ತು ಅಂತೇಳಿ ಮನೆಗೆ ಫೋನ್ ಮಾಡಿ ಹತ್ಬಿಟ್ಟೆ. ನಾನು ಯಾಕೋ ಇರೋಕ್ಕಾಗ್ತಿಲ್ಲ, ನಾನು ಬಂದುಬಿಡ್ತೀನಿ. ಯಾಕಂದರೆ ನಾನು 1 ವರ್ಷನೂ ಕೂಡ ಹಾಸ್ಟೆಲಲ್ಲಿ ಇದ್ದ ಎಕ್ಸ್ಪೀರಿಯನ್ಸೇ ಇಲ್ಲ ನನಗೆ. ಮನೆ ಬಿಟ್ಟು ಇದ್ದವನೇ ಅಲ್ಲ. ಇಷ್ಟು ವರ್ಷನೂ ಕೂಡ ನಾನು ಫಸ್ಟು LKG ಇಂದ ಹಿಡಿದು UKG ಇಂದ ಎಲ್ಲದನ್ನೂ ಮನೆಯಿಂದನೇ ನಾನು ಓಡಾಡ್ತಿದ್ದೆ. ಕಾಲೇಜ್ಗೆ, ಸ್ಕೂಲಿಗೆ, ಎಲ್ಲದಕ್ಕೂ. ನನಗೆ 1 ವರ್ಷನೂ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲೇ ಇಲ್ಲ. ಇದೇ ಫಸ್ಟ್ ನನ್ನ ಅಪ್ಪ ಅಮ್ಮನ ಬಿಟ್ಟು, ನಮ್ಮ ಫ್ಯಾಮಿಲಿ ಬಿಟ್ಟು ನಾನು ಇಷ್ಟು ದೂರ ಇದ್ದಿದ್ದು. 5 months ಇದೇನೇ ನನಗೆ ಒಂಥರ 5 ವರ್ಷ ಆದಂಗೆ ಆಗ್ಬಿಟ್ಟಿತ್ತು. ಸೊ ಅದಕ್ಕೇ ಸಡನ್ನಾಗಿ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ಮನೇಲಿ ಯಾರಿಗೂ ಒಂದು ಕ್ಲೂ ಇಲ್ಲ ನಾನು ಹಿಂಗೆ ಹೋಗ್ತೀನಿ ಅಂತ. ಯಾರಿಗೂ ಹೇಳೂ ಇಲ್ಲ, ನಾನು ಏನು ಸ್ಟೋರಿ ಹಾಕಿಲ್ಲ, ಏನೂ ಹಾಕಿಲ್ಲ. ಜಸ್ಟ್ ಸರ್ಪ್ರೈಸಾಗಿ ಹೋಗ್ತಿದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಹಳೆ ಅಂದರೆ ಇದ್ರದ್ದು ಮುಂಚೆ ಬ್ಲಾಗ್ ನೋಡಿರ್ತೀರ, ಶಾಪಿಂಗ್ ಎಲ್ಲ ಮಾಡಿದ್ದೆ. ನಮ್ಮ ಮಮ್ಮಿ ಬ್ಯಾಗ್ ತೊಗೊಂಡಿದ್ದೆ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ. ಲೆಟ್ಸ್ ಗೋ ಗೈಸ್. ಬೋರ್ಡಿಂಗ್ ಪಾಸ್ ಇಸ್ಕೊಳ್ಳೋದು ಎಷ್ಟು ಈಸಿ ನೋಡಿ. ಮಿಷನಲ್ಲಿ ನಮ್ಮ ಪಾಸ್ಪೋರ್ಟು ಮತ್ತು ನಮ್ಮದು ರೆಫರೆನ್ಸ್ ಐ ಡಿ ಹಾಕಿದರೆ ಈ ಥರ ಬೋರ್ಡಿಂಗ್ ಪಾಸ್ ಬರುತ್ತೆ. ಇವಾಗ ನೆಕ್ಸ್ಟು ಚೆಕ್-ಇನ್ ಮಾಡ್ಬೇಕು ಬ್ಯಾಗ್ನ. ಹೋಗೋಣ ಬನ್ನಿರಿ. ಬ್ಯಾಗ್ನೆಲ್ಲ ಚೆಕ್-ಇನ್ ಮಾಡಬೇಕು. ಚೆಕ್-ಇನ್ ಮಾಡೋಕ್ಕೆ ಕ್ಯೂ ನೋಡಿ ಹೆಂಗಿದೆ ಯಪ್ಪ. ಒಂದು 23ಗೆ ಹೋಗಬೇಕು ಎಕನಾಮಿ. ಇಷ್ಟೊಂದು ಜನ ಅವರೇ. ಬೇಗ ಚೆಕ್-ಇನ್ ಮುಗಿಸ್ಬೇಕೀಗ. ಲೆಟ್ಸ್ ಗೋ. ಕ್ಯೂ ಇದ್ರೂ ಬೇಗ ಚೆಕ್-ಇನ್ ಮುಗಿತೈತೆ. ಎಷ್ಟೊಂದು ಕೌಂಟ್ರ್ ಇದಾವೆ ನೋಡಿ, ಕಾಣಿಸ್ತಿದೆ ನೋಡಿ. ಲಗೇಜ್ ಹಾಕಿದರೆ ಇಲ್ಲಿ ಬೆಲ್ಟಲ್ಲಿ ಡೈರೆಕ್ಟಾಗಿ ಹೋಗಿ ನಮ್ದು ಯಾವ ಏರ್ಲೈನ್ಸ್ ಇರುತ್ತೋ, ಯಾವ ಏರ್ಲೈನ್ಸ್ ಬುಕ್ ಮಾಡಿರ್ತೀವೋ ಆ ಏರ್ಲೈನ್ಸಿಗೆ ಹೋಗಿ ಅಂದರೆ ಆ ಏರ್ಲೈನ್ಸಲ್ಲಿ ತೊಗೊಂಡೋಗ್ತಾರೆ. ನಮ್ಮ ಬ್ಯಾಗೇಜ್ ಕರೆಕ್ಟಾಗಿ ಬಂದು ನಮ್ಮ ಕೈಗೆ ಸೇರುತ್ತೆ. ಫ್ರೀಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ಅದೇನು ಅಂತ ತೋರಿಸಲ್ಲ, ಜಸ್ಟ್ ಹಂಗೆ ನೋಡ್ಕೊಳ್ರಿ. ನಿಮಗೆ ಗೊತ್ತಾದರೆ ಕಮೆಂಟ್ ಹಾಕಿ ಏನು ತೊಗೊಂಡಿದ್ದೀನಿ ಅಂತ. ಡ್ಯೂಟಿ ಫ್ರೀ ಎಲ್ಲ ಚೀಪು, ಅದಕ್ಕೆ ಸ್ವಲ್ಪ ತಗೊಂಡು ಹೋಗೋಣ ಅಂತ ತೊಗೊಂಡಿದ್ದೀನಿ. ಇದು ಲಿಂಡೊಳಗೆ ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿ. ಶಾಪಿಂಗ್ ಮಾಡಿದ್ದೀನಿ ಚಾಕ್ಲೇಟ್ಸ್ ಎಲ್ಲ. ಇವಾಗ ಇಲ್ಲೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನನಗೇನೋ ಇಲ್ಲೇ ಚೀಪ್ ಇದೆ ಅನಿಸುತ್ತಪ್ಪ ಡ್ಯೂಟಿ ಫ್ರೀಯಲ್ಲಿ ಹೊರಗಡೆಕಿನ. ಅಲ್ಲೇ ತುಂಬ ಕಾಸ್ಟ್ಲಿ ಆಯ್ತು ನನಗೆ. ಇಲ್ಲೇ ತೊಗೋಬೋದಿತ್ತು. ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಇವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ನೋಡೋಣ ಏನಾರ ತೊಗೊತೀನಿ. ಲಂಡನ್ದು ಮ್ಯಾಗ್ನೆಟ್ಸು ಮತ್ತು ಕೀ ಬಂಚೆಲ್ಲ ಸಿಗುತ್ತಿಲ್ಲಿ. ಡ್ಯೂಟಿ ಫ್ರೀಯಲ್ಲಿ ಏನು ಸಿಗಲ್ಲ ಅಂತ ಹೇಳ್ರಿ, ಎಲ್ಲ ಸಿಗುತ್ತೆ. ಬಟ್ಟೆಯಿಂದ ಹಿಡಿದು ಊಟದಿಂದ ಹಿಡಿದು ಏನು ಬೇಕು ನಿಮಗೆಲ್ಲ ಶಾಪಿಂಗ್ ಮಾಡ್ಬೋದು. ಎಣ್ಣೆ ಅಂತೂ ಸಖತ್ತಾಗಿ ಎಂಟ್ರೆನ್ಸಿಗೆ ಫಸ್ಟ್ನೇ ಶಾಪಿನ ಎಣ್ಣೆ ಇಟ್ಟಿದ್ದಾರೆ. ಡಿಯೋರು, ಚಾನಲ್ಲು, ಗುಚ್ಚಿ ಎಲ್ಲ ಲೂಯಿ ವಿಟನ್ನು ಎಲ್ಲ ಲಕ್ಸುರಿ ಶಾಪಿಂಗು. ಈ ಕಡೆ ನೋಡಿ ಹೆಂಗೆ ಕಾಣ್ತಿದೆ. ವಾವ್, ಲೂಯಿ ವಿಟನ್ ಶಾಪ್ ಇದು. ಈ ಕಡೆ ಚಾನಲ್ಲು, ಡಿಯೋರು, ಗುಚ್ಚಿ, ಸುಮಾರು ಲಕ್ಸುರಿ ಬ್ರ್ಯಾಂಡ್ಸ್ ಇದ್ದಾವೆ. ಬ್ಯಾಗ್ ನೋಡಿ, ಟ್ರಾಲಿ ಬ್ಯಾಗ್ ಹಿಂಗಿದೆ ಗುಚ್ಚಿದು. ವಾವ್, ಚೆನ್ನಾಗಿದ್ದವು. ಹಾಟ್ ವೀಲ್ಸ್ ನೋಡಿ ಹೆಂಗಿದ್ದಾವೆ. ವಾವ್, ಕ್ರೇಜಿ ಇದಾವೆ ಹಾಟ್ ವೀಲ್ಸ್ ಮಾತ್ರ.
ಹ್ಯಾರಿ ಪೋಟರ್ ಕೀ ಬಂಚ್ ಎಲ್ಲ ಇದ್ದಾವೆ, ಮ್ಯಾಗ್ನೆಟ್ಟು, ಚಿಕ್ಕ ಮಕ್ಳಿಗೆ ಗೊಂಬೆ. ನಾನಂತರೂ ಅದೆಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತಂದರೆ, ನಾನು ಇಂಡಿಯಾದಿಂದ ಲಂಡನಿಗೆ ಬರ್ತಾನೂ ಅಷ್ಟು ಎಕ್ಸೈಟ್ಮೆಂಟ್ ಇದ್ದಿಲ್ಲ ನನಗೆ. ಇವಾಗ ಇಲ್ಲಿಂದ ವಾಪಸ್ ಹೋಗೋಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ನನಗೆ ಆಗಿಂದ ತಡ್ಕೊಳಕ್ಕಾಗಿಲ್ಲ. ಯಾವಾಗ ನನಗೆ ಗೇಟ್ ಅನೌನ್ಸ್ ಮಾಡ್ತಾರೋ, ಯಾವಾಗ ನನಗೆ ಫ್ಲೈಟ್ ಟೇಕ್ ಆಫ್ ಆಗುತ್ತೋ ಅಂತ ಅನಿಸ್ತೈತೆ. ಯಾವಾಗ ಹೋಗಿ ನನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಾಗಿ ಇಳಿದೆ ಅಂತಂದರೆ ಮನ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಬೆಳಗ್ಗೆ ತಿಂಡಿ ಕೂಡ ಮಾಡಿಲ್ಲ, ಓಟ್ಸ್ ತಿನ್ಕೊಂಬಂದಿದ್ದೀನಿ. ಫ್ಲೈಟಲ್ಲೇ ಊಟ ಕೊಡ್ತಾರೆ ಅಂತೇಳಿ ಹಂಗೆ ಬಂದುಬಿಟ್ಟಿದ್ದೀನಿ. ಇವತ್ತಿಂದ ಔಟ್ಫಿಟ್ ನೋಡಿ, ಕ್ರಾಕ್ಸ್ ತೊಗೊಂಡಿದ್ದೆ ಹೊಸದು, ಕ್ರಾಕ್ಸು ಮತ್ತು ಒಂದು ಸಾಕ್ಸ್ ಹಾಕೊಂಬಂದೆ. ಚಳಿ ಇವತ್ತು ಮಳೆ ಬರ್ತೈತೆ ಹೇಳ್ಬೇಕಂದ್ರೆ. ಒಂದು ಅಡಿಡಾಸಲ್ಲಿ ಇಂಡಿಯಾಗೆ ಹೋಗ್ಬೇಕಂತಾನೇ ಒಂದು ಲೂಸ್ ಪ್ಯಾಂಟ್ ತೊಗೊಂಡಿದ್ದೀನಿ. ಇಟ್ ನೋಡಿ ಎಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ, ಹಿಂಗಿದೆ ನೋಡಿ. ವಾವ್, ಪೈಲಟ್ ಇದೆ ನೋಡಿ, ಒಳಗಡೆ ಇದ್ದಾರೆ. ಲಗೇಜ್ ಏನೋ ಪ್ಯಾಕ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಗೋಪ್ರೋ ಎಲ್ಲ ಸಿಗುತ್ತೆ ಗೈಸ್ ಇಲ್ಲಿ ಡ್ಯೂಟಿ ಫ್ರೀ ಒಳಗಡೆ ನೋಡಿ. ಗೋಪ್ರೋ ಹೀರೋ 12 ಬ್ಲ್ಯಾಕು, 13 ಲೇಟೆಸ್ಟ್ ಮಾಡಲ್ಸ್ ಎಲ್ಲ ಇದ್ದಾವೆ. 399 ಅಂದರೆ ಒಂದು 40,000 ಅಪ್ಪ. ನೋಡಿ ಹೆಡ್ಸೆಟ್ಸು ಎಲ್ಲ ಸಿಗುತ್ತೆ, ವಾಚಸ್ಸು ಮಸ್ತಲ್ಲ ಡ್ಯೂಟಿ ಫ್ರೀ. ಮಾರ್ಷಲ್ದು ಹೆಡ್ಸೆಟ್ ನೋಡಿ, 129 pounds, 299 ಅಂದರೆ ಇದೊಂದು 12,000, ಇದೊಂದು 30,000. ಮಾರ್ಷಲ್ಸ್ ಅಲ್ಲಿ ಕಾಣ್ತಿದೆ ನೋಡಿ, 1155 ಬ್ಯಾಂಗ್ಳೂರ್ ಅಂತ. ಇನ್ನು 1155 ಇರೋದು. ಇವಾಗ ಟೈಮ್ ಬಂದುಬಿಟ್ಟು 10:20. ಇನ್ನೂ 1 hour ಐತೆ. ಇನ್ನೂ ಒಂದು 50 ಮಿನಿಟ್ಸ್ ಅಲ್ಲ, ಇನ್ನೊಂದು 30 ಮಿನಿಟ್ಸ್ ಬಿಟ್ಟು ಗೇಟ್ ಅನೌನ್ಸ್ ಮಾಡ್ತಾರೆ. ಗೇಟ್ ಅನೌನ್ಸ್ ಮಾಡಿದ ತಕ್ಷಣ ಆ ಗೇಟ್ ಹತ್ರ ಹೋಗಿ ಕೂರಬೇಕು. ಆವಾಗಿಂದ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಐ ಆಮ್ ಸೋ ಎಕ್ಸೈಟೆಡ್. ಯಪ್ಪ, 5 months ಆದಮೇಲೆ ಒಂಥರ ಆಗ್ತೈತೆ ನನಗೆ. ಅದು ಆವಾಗಲಿಂದ ಅದು ನೋಡ್ಕೊತಾನೆ ಕೂತಿದ್ದೀನಿ ಎದುರುಗಡೆನೇ, ಯಾವಾಗ ಗೇಟ್ ಅನೌನ್ಸ್ ಮಾಡ್ತಾರೆ ಅಂತ ನೋಡೋಣ. ಗೈಸ್, ಗೇಟ್ ಅನೌನ್ಸ್ ಮಾಡಿದ್ದಾರೆ, 24 ಗೇಟಿಗೆ ಹೋಗ್ಬೇಕಂತೆ. ಇವಾಗ 24 ಕಡೆ ಹೋಗ್ತಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಫ್ಲೈಟು ಏನಂತ ನೋಡೋಣ. ಹಬ್ಬ, ಸೆಕೆಂಡ್ ಟೈಮ್ ಫ್ಲೈಟ್ ಇದು, ಇಂಟರ್ನ್ಯಾಷನಲ್ ಫ್ಲೈಟು. ಸಖತ್ ಎಕ್ಸೈಟ್ಮೆಂಟ್ ಐತೆ. ಅದರಲ್ಲೂ ನಮ್ಮ ಇಂಡಿಯಾಕ್ಕೆ ಹೋಗ್ತಿದ್ದೀನಿ, ಎಕ್ಸೈಟ್ಮೆಂಟ್ ಇರಲ್ವಾ? ಬನ್ನಿ. ಇದು 23 ಇದು. ನೆಕ್ಸ್ಟ್ ಐ ಥಿಂಕ್ ನೆಕ್ಸ್ಟ್ 24 ಬೋರ್ಡಿಂಗ್ ತೊಗೊಳ್ತಿದ್ದಾರೆ ಆಲ್ರೆಡಿ. ಬನ್ನಿ 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 ಬನ್ನಿ. ಸೂಪರ್ ಎಕ್ಸೈಟೆಡ್. ಅಲ್ಲಿ ವಾಕ್ ಹೋಗೋದಕ್ಕಿಂತ ಇದ್ರೊಳಗೆ ಹೋದರೆ ಬೇಗನೆ ರೀಚ್ ಆಗ್ತೀನಿ ಗೇಟ್ 24ಗೆ. ಇನ್ನೂ ಮುಂದಿದೆ ಗೇಟ್ 24. ಬನ್ನಿ ಬನ್ನಿ ಬನ್ನಿ, ಬೇಗ ಹೋಗೋಣ. ಬಿಟ್ಟೆ ಗೇಟ್ ನಂಬರ್ 24ಗೆ, ಬೆಂಗಳೂರು ಅಂತಿದೆ ನೋಡಿ. ವಾ, ಬನ್ನಿ ಬನ್ನಿ ಬನ್ನಿ, ಲೆಟ್ಸ್ ಗೋ. ಗೇಟ್ 24Bಗೆ ಹೋಗ್ಬೇಕಂತೆ, ಅಲ್ಲಿದೆ 24B. ಲೆಟ್ಸ್ ಗೋ. ಯಾರೂ ಇಲ್ಲ, ಜನ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ. ಬೋರ್ಡಿಂಗ್ ಮುಗಿಸ್ಕೊಂಡು ಬಂದೆ, ಟಿಕ್ ಮಾರ್ಕ್ ಹಾಕಿ ಕಳಿಸಿದ್ರು. ಇಲ್ಲೇ ಇದೆ ನೋಡಿ ಫ್ಲೈಟು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇನ್ನು ಬೋರ್ಡಿಂಗ್ ಮಾಡ್ಕೊಳ್ಳೋಕ್ಕೆ. 10:50 ಎಷ್ಟು ಟೈಮ್ ಇವಾಗ? 10:55 ಆಗಿದೆ. 11 ಹಂಗೇನೋ ಕರ್ಕೊತಾರೆ ಒಳಗಡೆ. ಲೋಡ್ ಮಾಡ್ತಿರ್ತಾರೆ ಫ್ಲೈಟಿಗೆ ಲಗೇಜ್ ಎಲ್ಲ ಲೋಡ್ ಆದಮೇಲೆ 11 o'clockಗೆ ನಮ್ಮನ್ನೆಲ್ಲ ಕರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪ, ಬನ್ನಿ. ಬಸ್ ಬಂದಿದೆ ಪಿಕ್ ಮಾಡೋಕ್ಕೆ. ಇವಾಗ ಎಲ್ಲರೂ ಬಸ್ಸಲ್ಲಿ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಇವಾಗ ಫ್ಲೈಟ್ ಹತ್ರ. ತೋರಿಸ್ತೀನಿ ಬನ್ನಿ. ಬೋರ್ಡಿಂಗ್ ಪಾಸ್ ತೋರಿಸ್ಬೇಕು ಇಲ್ಲಿ. ಗ್ರೂಪ್ ವೈಸ್ ಕಳಿಸ್ತಿದಾರಂತ. ಏನೋ ಗ್ರೂಪ್ 2, ನಂದು ಗ್ರೂಪ್ 9. ಇವಾಗ ಬಸ್ಸಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ಫ್ಲೈಟ್ ಕಡೆಗೆ.
ಬಂದೇ ಬಿಟ್ವಿ ಗೈಸ್ ಫ್ಲೈಟ್ ಹತ್ರ. ನೋಡಿ ಹೆಂಗಿದೆ ಫ್ಲೈಟು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಕ್ರೇಜಿ ಬೈ ಬಸ್ ಬಂದು ಫಸ್ಟ್ ಟೈಮ್ ಈ ಥರ ಹತ್ಕೊಂಡಿರೋದು. ಇಂಜಿನ್ ನೋಡಿ ಗೈಸ್ ಹೆಂಗಿದೆ. ಯಪ್ಪ ಬನ್ನಿ ಮೇಲ್ಗಡೆ ಹೋಗೋಣ. ಓ ವಾವ್ ಸಕ್ಕತ್ ಕ್ರೇಜಿ. ನೋಡಿ ಹೆಂಗಿದೆ ಫ್ಲೈಟು. ಒಳಗಡೆ ಹೋಗ್ಬೇಕು ಇವಾಗ. ಎಲ್ಲ ಬಿಸ್ನೆಸ್ ಕ್ಲಾಸಾ? ಗೇಟು, ಒಂದು ಪಿಲ್ಲು ಮತ್ತು ಒಂದು ಹೆಡ್ಸೆಟ್ ಕೊಟ್ಟಿದ್ದಾರೆ. ಚೆನ್ನಾಗಿ ನೋಡಿ ಹಿಂದ್ಗಡೆ ಹೆಡ್ ರೆಸ್ಟ್ ಎಲ್ಲ ಚೆನ್ನಾಗಿದೆ. ಸೀಟಿಂಗ್ ಪೊಸಿಷನ್ ಕೂಡ ಮಸ್ತಾಗಿದೆ, ನೋಡ್ತಾ ಇರ್ಬೋದು. ವಿಂಡೋ ಸೀಟ್ ಬುಕ್ ಮಾಡ್ಕೊಂಡಿದ್ದೆ ನಾನು ಎಕ್ಸ್ಟ್ರಾ ಪೇ ಮಾಡಿ. ವಿಂಡೋ ಸೀಟಲ್ಲಿ ಬೇಕು ಅಂತ. ಮಸ್ತ ಬಿಸಿಲೈತೆ, ವ್ಯೂ ಐತೆ, ನೋಡ್ಕೊಂತ ಆರಾಮಾಗಿ ಕೂರೋದು. ಇವಾಗ ಹೊರಡ್ತು ಫ್ಲೈಟು, ರಿವರ್ಸ್ ಹೋಗ್ತೈತೆ ಇವಾಗ. ಅಪ್ಪ ಹೆಂಗೆ ಅನಿಸ್ತೈತೆ ಅಂದರೆ ಮನಸ್ಸಿಗೆ. ವಾವ್, ರಿವರ್ಸ್ ಹೋಗ್ತಿದೆ. ರೆಕ್ಕೆ ನೋಡಿ ಎಷ್ಟು ದೊಡ್ಡದಿದೆ. ನಾನು ಅವಾಗಲೇ ಬರ್ಬೇಕಾದ್ರೆ ಫುಲ್ ಮಳೆ ಇತ್ತು, ಇವಾಗ ನೋಡಿದ್ರೆ ಫುಲ್ ಬಿಸಿಲೈತೆ. ವೆದರ್ ಇಸ್ ನಾಟ್ ಗುಡ್ ಬ್ರೋ. ವೆದರ್ ನಂಬಕ್ಕೆ ಆಗಲ್ಲ. Turn us to thousands, and we'll grow in number, fueled by them to see the horizon. Turn us to thousands, and on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ